ಸರ್, ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದರೆ ಒಂದು ಮಾತು, ನಾವಿಲ್ಲಿಗೆ ದುಡ್ಡು ಕೇಳಲಿದ್ದಕ್ಕೆ ಅಂತ ಬರಲಿಲ್ಲ. ನಾವು ನಿಮ್ಮ ಜೋಡಿ ನೋಡಿ ಕಣ್ ತುಂಬ್ಕೋಬೇಕು ಅಂತ ಬಂದ್ವಿ. ಪ್ಲೀಸ್ ನೀವಿಬ್ರು ಹತ್ರ ನಿಂತ್ಕೊಳ್ತೀರಾ? ಒಂದು ಫೋಟೋ ತಕ್ಕೊಳ್ತೀನಿ. ಅದನ್ನ ಆಶ್ರಮದವ್ರಿಗೆಲ್ಲ ತೋರಿಸ್ಬೇಕು. ಅದಕ್ಕೇನಂತೆ? ಲೀಲಾ ಬಾಮ್ಮ, ಹತ್ರ ನಿಂತ್ಕೊ. ರಾ ಬಾ. ಸರಿ ಸರ್, ನಾವಿನ್ನು ಹೊರಡ್ತೀವಿ. ಸರಿ. ಸರಿಮ್ಮ, ನನ್ನ ಕೆಲಸ ಇದೆ, ನಾನು ಹೊರಡ್ತೀನಿ. ಅರೆ, ನೀ ಎಲ್ಲಿ ಹೋಗ್ತೀಯಾ? ಇವತ್ತು ಕರಿಮಣಿ ಶಾಸ್ತ್ರ ಇದೆ. ಅದಕ್ಕೂ ಮೊದಲು ನೀ ತಂದಿರೋದನ್ನು ಅವಳಿಗೆ ತೊಡಸು. ಅದೇನು ಕೊಡಬೇಕು ಅದನ್ನು ನೀವೇ ಕೊಟ್ಬಿಡಿ. ಸರಿಯಾಗಿ ಹೇಳಿದೆ. ನಾನು ತೋರ್ಸಕ್ಕ ನಿನ್ನ ಕರ್ಕೊಂಬಂದಿದ್ದು. ಬಾಮಲಿಲ್ಲ. ಪ್ಲೀಸ್ ರಾಮ್, ಬಾ. ಸರಿ, ನಾನು ಹೊರಡ್ತೀನಿ. ಅಯ್ಯೋ, ಅದೆಲ್ಲ ಆಗಲ್ಲ. ಕರಿಮಣಿ ಶಾಸ್ತ್ರಕ್ಕೆ ನೀನು ಇರಲೇಬೇಕು, ಎಲ್ಲೂ ಹೋಗಬಾರ್ದು. ಅಮ್ಮ ಪ್ಲೀಸ್. ಆಗಲೇ ನಿನ್ನನ್ನು ಅಷ್ಟು ಸತಿ ಕೇಳ್ಕೊಂಡಿದ್ದಾಯ್ತು, ಈಗ ಮತ್ತೆ ಕೇಳ್ಕೊಬೇಕಾ? ಓಕೆ, ಇರ್ತೀನಿ. ಕೊಡಮ್ಮ. ಲೀಲಾ, ಹೋಗಮ್ಮ, ಈ ಸೀರೆ ಉಟ್ಕೊಂಡ್ ಬಾ. ಸೀರೆನಾ? ಕರಿಮಣಿ ಶಾಸ್ತ್ರಕ್ಕೆ ಸೀರೆನೇ ಉಟ್ಕೋಬೇಕು. ಹೋಗು. ಎಲ್ಲ ನನ್ನ ಕರ್ಮ. ಇನ್ನೂ ಈ ಕಣ್ಣಲ್ಲಿ ಏನೋ ನೋಡಬೇಕು. ಆ ಎಡ್ವರ್ಡ್ ರಾಣಿ ನನ್ನೇನೆ ಸೆಲ್ಫಿ ಕ್ವೀನ್ ಅಂತ ಎಲ್ಲರೂ ಮುಂದೆ ಶೇಪ್ ಔಟ್ ಮಾಡಿಬಿಟ್ಲು. ನನಗೆ ಬರ್ತಿರೋ ಕೋಪಕ್ಕೆ ಛೇ. ಯಾರಿದ್ದೀರಾ? ನನ್ನ ರೂಮ್ ಲಾಕ್ ಆಗಿದೆಯಲ್ಲ, ಯಾರಿದ್ದೀರಾ ಒಳಗೆ? ಯಾರು?
ಅವತಾರದಲ್ಲಿ ಇಲ್ಲೇನ್ ಮಾಡ್ತಿದ್ಯಾ? ಇನ್ನೇನ್ ಮಾಡ್ಲಿ, ಆ ಲೀಲಾ ನನಗ್ ಮೋಸ ಮಾಡಿ ನನ್ ಸ್ಥಾನ ಕಿತ್ಕೊಂಡಿದ್ದಾಳಲ್ಲ, ಅದಕ್ಕೆ ಅವಳನ್ನ ಸಾಯಿಸೋದಕ್ಕಂತಾನೆ ಇಲ್ಲಿಗೆ ಬಂದಿದ್ದೀನಿ. ಅವಳು ತಿನ್ಸೋದಕ್ಕೆ ಅಂತ ಸ್ವೀಟ್ ತಂದಿದ್ನಲ್ಲ, ಅದ್ರಲ್ಲಿ ವಿಷ ಹಾಕಿದೆ. ಪಾಪಿ ಅದನ್ನ ನನಗೆ ತಿನ್ನಿಸ್ಬಿಟ್ಲು. ಸತ್ಯ, ಸ್ವಲ್ಪ ಯಾಮಾರಿದ್ರು ನನ್ ಜೀವನ ಹೊಟ್ಟೋಗ್ತಿತ್ತು. ನಿನ್ ಏನಾದ್ರು ಹುಜಿಕೆ ಹಿಡ್ದಿದ್ಯಾ? ಆ ಗುಂಪಲ್ಲಿ ನೀನ್ ಯಾರಾದ್ರು ಕಣ್ ಹಿಡ್ದಿದ್ರೆ ನಿನ್ ಕತೆ ಏನಾಗ್ತಿತ್ತು ಅಂತ ನಿನಗೇನಾದ್ರು ಗೊತ್ತಾ? ಏನಾದ್ರೂ ಆಗ್ಲಿ, ಒಟ್ನಲ್ಲಿ ನಾ ರಿಸ್ಕ್ ತಗೊಳ್ಳೋದಕ್ಕೆ ರೆಡಿ. ಒಟ್ನಲ್ಲಿ ನನ್ನ ನೆಮ್ಮದಿ ಹಾಳು ಮಾಡ್ದವಳು ಉಳಿಬಾರ್ದು. ಅವಳೇನು ಉಳಿಯೋದು? ಸ್ವಲ್ಪ ಯಾಮಾರಿದ್ರೆ ನೀನೇ ಗೊಟ್ಟಕ್ಕಂತಿದ್ಯಲ್ಲ. ನಾನು ಇಷ್ಟಕ್ಕೆ ಬಿಡೋಳಲ್ಲ ಲಕ್ಷ್ಮಿ. ನನ್ನ ಹತ್ರ ಪ್ಲಾನ್ ಎ, ಪ್ಲಾನ್ ಬಿ, ಪ್ಲಾನ್ ಸಿ ಅಂತ ತುಂಬಾ ಪ್ಲಾನ್ಸ್ಗಳಿದೆ. ಪ್ಲಾನ್ ಎ ಏನೋ ಫ್ಲಾಪ್ ಆಯ್ತು, ಆದ್ರೆ ಪ್ಲಾನ್ ಬಿನ ಟ್ರೈ ಮಾಡ್ತೀನಿ. ಅವಳ ಹೆಣ ಉರುಳಿಸ್ರೇನೆ ನಾನು ಈ ಮನೆಯಿಂದ ಆಚೆ ಹೋಗೋದು. ಏನ್ ಮಾಡಕ್ ಹೊರಟಿದ್ಯಾ ನೀನು? ಆಮೇಲೆ ನನ್ ತಲೆಗೆ ಬರುತ್ತೆ. ನಾ ಇಲ್ಲಿಗೆ ಬಂದಿರೋದೇ ಯಾರಿಗೂ ಗೊತ್ತಾಗಿಲ್ಲ, ಇನ್ ನಿನ್ ತಲೆಗೆ ಹೇಗ್ ಬರುತ್ತೆ? ನೀ ಟೆನ್ಷನ್ ಮಾಡ್ಕೊಂಬಿಡ ಲಕ್ಷ್ಮಿ, ಅವಳ ಕತೆನ ನನಗ್ ಬಿಟ್ಬಿಡು. ನೋಡ್ತಾ ಇರು ನಾನು ಏನ್ ಮಾಡ್ತೀನಿ ಅಂತ. ಶ್ವೇತಾ, ನನ್ನ ಮಾತು ಕೇಳು, ಆತರ ಪಡ್ಬೇಡ. ನಾನು ಯಾರ ಮಾತನ್ನು ಕೇಳಲ್ಲ, ಆದ್ರೆ ಅವಳನ್ನ ಮಾತ್ರ ಬಿಡಲ್ಲ. ಇವತ್ತು ನಾನು ಇರ್ಬೇಕು, ಇಲ್ಲ ಅವಳು ಇರ್ಬೇಕು. ಅಲ್ಲ, ಒಂದು ತಪ್ಪು ಮಾಡೋದ್ರಿಂದ ಒಬ್ರಿಗೆ ಇಷ್ಟೆಲ್ಲ ಹೆಲ್ಪ್ ಆಗುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಇಲ್ಲದೆ ಹೋದ್ರೆ ದುರ್ಗಕ್ಕನ ಸುಮ್ಮನೆ ದುಡ್ಡು ಕೊಟ್ಬಿಡ್ತಾರಾ? ಅವ್ರು ಕೊಟ್ಟಿರೋ ನೋಟ್ಗಿಂತ ನಾನು ಮಾಡಿರೋ ತಪ್ಪುಗಳೇ ಗ್ರೇಟ್. ಹೆಂಗೆ ನಾವು ಓ, ಇವ್ರು ನಂಗೆ ಲಾಡು ಕೊಟ್ಟೋರಲ್ವಾ? ಅರೆ, ಇವ್ರೇನೋ ಕದೀತಾ ಇದ್ದಾರೆ. ಮಿಸ್ ಲಾಡು ರಾಣಿ, ಕೆಳಗಡೆ ನೈಸಾಗಿ ಮಾತಾಡಿ ಇಲ್ಲಿ ಗುಟ್ಟಾಗೇನೋ ಕಳ್ತನ ಮಾಡ್ತಿದ್ಯಾ? ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಬಳಿಕ ಬಕ್ಕ ಹಿಂದೆನೆ ಬರ್ತಿದೆ. ಬರ್ಲಿ, ಇವತ್ತು ನಿನ್ನ ನೀರಲ್ಲಿ ಮುಳುಗಿಸಿ ನಿನ್ನ ಕಥೆನೇ ಮುಗಿಸ್ಬಿಡ್ತೀನಿ. ಇವಳ್ಯಾಕೆ ಆ ಕಡೆ ಹೋಗ್ತಿದ್ದಾಳೆ?